ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾವು ಇಲ್ಲೇ ಕಬ್ಬನ್ ಪಾರ್ಕಲ್ಲಿ ಇರೋವಂಥ ಪುಟಾಣಿ ಟಾಯ್ ಟ್ರೈನ್ಗೆ ವಿಸಿಟ್ ಮಾಡಿದ್ವಿ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನಾನು ನಿಮಗೆ ತಿಳಿಸ್ತೀನಿ ಬನ್ನಿ. ಇದನ್ನು ವಿಸಿಟ್ ಮಾಡಬೇಕು ಅಂತಂದರೆ ಟಾಯ್ ಟ್ರೈನ್ಗೆ ಹೋಗೋದಕ್ಕೆ ಟಿಕೆಟ್ಸ್ ಇರುತ್ತೆ, ಎಂಟ್ರಿ ಫೀಸ್ ಕೂಡ ಇರುತ್ತೆ. ಮತ್ತು ಪ್ರೈಸಸ್ ಎಷ್ಟು ಅಂತ ಅಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲೇ ಆ್ಯಡ್ ಮಾಡಿರ್ತೀನಿ. ಇದು ಮಕ್ಳಿಗಂತೂ ತುಂಬಾ ಖುಷಿ ಆಗುತ್ತೆ ಈ ಟಾಯ್ ಟ್ರೈನಲ್ಲಿ ಹೋಗೋದಕ್ಕೆ. ಸೊ ಈ ಟಾಯ್ ಟ್ರೈನು ಒಂದು ರೌಂಡು ವಿಸಿಟ್ ಮಾಡಿಸ್ತಾರೆ ಕಬ್ಬನ್ ಪಾರ್ಕ್ ಫುಲ್ಲೂ. ಸೊ ಇಲ್ಲಿ ನಾವು ಬೋಟಿಂಗ್ ಕೂಡ ಮಾಡ್ಬೋದು. ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದೇನಂತ ಅಂದರೆ ಬೋಟಿಂಗ್ ಮಾಡೋದಕ್ಕೆ ವಾಟರ್ ಅಷ್ಟು ಕ್ಲೀನ್ ಇರಲಿಲ್ಲ, ಬಟ್ ಸ್ಟಿಲ್ ಮಕ್ಳಿಗೆ ಇಷ್ಟ ಆಗುತ್ತೆ ಅನ್ನೋ ರೀಸನ್ನಿಂದ ನಾವು ಇಲ್ಲಿ ಬೋಟಿಂಗಿಗೆ ಹೋಗಿದ್ವಿ. ಸೊ ನೋಡಿ, ಈ ಥರ ಟನಲ್ ಒಳಗಡೆ ಎಲ್ಲ ಟ್ರೈನ್ ಬರುತ್ತೆ. ಸೊ ಅದು ಒಂಥರ ಖುಷಿ ಕೊಡುತ್ತೆ ಮಕ್ಕಳಿಗೆ ಕೂಡ. ಚೆನ್ನಾಗಿತ್ತು. ಮತ್ತು ಮಕ್ಕಳಿಗೆ ಬೇಕಾಗಿರೋ ಅಂಥ ಆಟ ಆಡೋದಕ್ಕೆ ಪಾರ್ಕ್ ಎಲ್ಲ ಇದೆ. 2 ಪಾರ್ಕ್ ಇದೆ. ಸೊ ಒಂದು ಪಾರ್ಕು ನಾವು ಹೋದಾಗ ಇನ್ನೂ ಓಪನ್ ಆಗಿರಲಿಲ್ಲ. ಸೊ ಎಷ್ಟೊಂದು ಪಾರ್ಕ್ಗಳು ಕೂಡ ಇದೆ. ಒಂದು 3-4 ಪಾರ್ಕ್ ಇದೆ. ನೋಡಿ, ಮಕ್ಕಳಿಗೆಲ್ಲನೂ ತುಂಬಾ ಇಷ್ಟ ಆಗುತ್ತೆ. ಈ ಥರ ಎಲ್ಲ ಫನ್ ಗೇಮ್ಸ್ ಎಲ್ಲನೂ ಇರುತ್ತೆ, ಮತ್ತು ಕಾರೆಲ್ಲ ಇರುತ್ತೆ. ಸೊ ಮಕ್ಕಳಿಗೆ ಅಂತಂದರೆ ತುಂಬಾ ಇಷ್ಟ ಆಗುತ್ತೆ ಈ ಪ್ಲೇಸ್. ಆ್ಯಂಡ್ ತುಂಬ ಸ್ಪೇಷಿಯಸ್ ಆಗಿ ಕೂಡ ಇದೆ. ಮತ್ತು ಬೇಕಂದರೆ ಸಿಟ್ಟಿಂಗ್ ಅವೈಲಬಿಲಿಟಿ ಕೂಡ ಇದೆ, ಅಟ್ಲೀಸ್ಟ್ ಜಸ್ಟ್ ರಿಲ್ಯಾಕ್ಸೇಷನ್ಗೋಸ್ಕರ. ನೋಡಿ, ನಾನು ಹೇಳಿದ್ನಲ್ಲ ಬೋಟಿಂಗ್ ಅಂತ, ಬಟ್ ಇಟ್ ಈಸ್ ನಾಟ್ ಗುಡ್, ವಾಟರ್ ಈಸ್ ನಾಟ್ ಕ್ಲೀನ್. ಬಟ್ ಮಕ್ಕಳಿಗೆ ಇಷ್ಟ ಆಗುತ್ತೆ ಅನ್ನೋ ರೀಸನ್ನಿಂದ ನಾವು ಹೋಗಿದ್ವಿ. ಸೊ ಓಕೆ, ಇದು ಕೂಡ ಒಂದು ರೌಂಡ್ ಹೋಗ್ಬಿಟ್ಟು ಬರ್ತಾರೆ. ಸೊ ನಾನು ಪ್ರೈಸ್ ಎಲ್ಲನೂ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ನಿಮ್ಮನೇಲೂ ಮಕ್ಕಳಿದ್ರೆ ಕರ್ಕೊಂಡೋಗಿ. 1 ಡೇ ಔಟಿಂಗ್ ಚೆನ್ನಾಗಿರುತ್ತೆ. ಸೊ ನಮಗೆ ಬೇಕಾದರೆ ಸ್ನ್ಯಾಕ್ಸ್ ಕೂಡ ಮಾಡ್ಕೊಂಡು ಹೋಗ್ಬೋದು. ನಮಗೆ ಅಲ್ಲಿ ತಿನ್ನೋದಕ್ಕೆ ಏನೂ ಸಿಗೋದಿಲ್ಲ, ಹೊರಗಡೆ ಎಲ್ಲ ತಿನ್ನೋದಕ್ಕೆ ಸಿಗುತ್ತೆ. ಸೊ ಬೇಕಾದರೆ ಅಲ್ಲಿ ಕೂಡ ತೊಗೋಬೋದು, ಇಲ್ಲ ಅಂತಂದರೆ ನಾವೇ ಮನೆಯಿಂದ ಏನಾದರೂ ಬೇಕಾದರೆ ಮಾಡ್ಕೊಂಡು ಹೋಗ್ಬೋದು. ನೋಡಿ, ಹೊರಗೆ ನಾನು ಹೇಳಿದ್ನಲ್ಲ, ಸೊ ಹೊರಗೆ ಕೂಡ ಸ್ನ್ಯಾಕ್ಸ್ ಎಲ್ಲನೂ ಅವೈಲಬಲ್ ಇರುತ್ತೆ. ಹಾಗೆಯೇ ಪಾರ್ಕಿಂಗ್ ಫೆಸಿಲಿಟಿ ಕೂಡ ಇರುತ್ತೆ. ಮತ್ತು ಮಕ್ಕಳಿಗೆ ಬೇಕಾಗಿರೋವಂಥ ಆಟ ಸಾಮಾನುಗಳೆಲ್ಲ ಸಿಗುತ್ತೆ. ಸೊ ಟ್ರೈ ಟು ವಿಸಿಟ್ ದಿಸ್ ಪ್ಲೇಸ್. ಥ್ಯಾಂಕ್ ಯು.